ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜೂನ್ ತಿಂಗಳ 17ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12:04 ಇರಲಿದೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಮಧ್ಯಾಹ್ನ 12:19 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಸಂಜೆ 5:40 ಇರಲಿದೆ. ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ ನಂತರ. ಇನ್ನು ಈ ದಿನದ ಯೋಗ ಪರಿಘಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:36 ಬೆಳಿಗ್ಗೆ 9:12 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 3:36 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:48 ಮಧ್ಯಾಹ್ನ 12:24 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:50 ಮಧ್ಯಾಹ್ನ 1:45 ಹಾಗೆ ಅಪರಾಹ್ನ 3:37 4:33 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:32 ಬೆಳಿಗ್ಗೆ 7:44 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:46. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ, ಮನಸ್ಸಿಗೆ ಕಾರಕ. ಹಾಗಾಗಿ ನಿಮ್ಮ ಮನಸ್ಸು, ನಿಮ್ಮ ಚಂಚಲತೆ, ನಿಮ್ಮ ಗುರಿ, ನಿಮ್ಮ ಉದ್ದೇಶ, ನಿಮ್ಮ ಕಲ್ಪನೆ, ನಿಮ್ಮ ಪ್ರಯಾಣ, ವಾತ್ಸಲ್ಯ, ಪೋಷಣೆ, ಜಲ ಇದಕ್ಕೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಈ ದಿನ ನೀವು ಮಾಡುವಂತಹ ಒಂದು ಪ್ರಯಾಣ, ಒಂದು ಪ್ರವಾಸ ಯಶಸ್ವಿಯಾಗಿ ನಡೆಯುತ್ತೆ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ನೀವು ಮನಸ್ಸಿಟ್ಟು ಮಾಡುವಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ಇದನ್ನು ನೀವು ಅನುಸರಣೆ ಮಾಡ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:01 ಬೆಳಿಗ್ಗೆ 9:06 ಇನ್ನು
ಅಪರಾಹ್ನ 3 ಗಂಟೆ 32 ನಿಮಿಷದಿಂದ 4 ಗಂಟೆ 36 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಶನಿಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 57 ನಿಮಿಷದಿಂದ 8 ಗಂಟೆ 1 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 32 ನಿಮಿಷದಿಂದ ರಾತ್ರಿ 10 ಗಂಟೆ 27 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಕುಜಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಅಥವಾ ಯಾವುದೇ ರೀತಿ ಅಗ್ರಿಮೆಂಟ್ಗೆ ಹೋಗುವಂಥ ವಿಚಾರ, ಬಾಡಿಗೆ ಮನೆ, ಸ್ವಂತದ ಮನೆ, ಇನ್ನು ಲೀಸ್ಗೆ ಹೋಗುವಂಥ ಮನೆ ಇತ್ಯಾದಿ ವಿಚಾರಗಳಾಗಲಿ, ಅಥವಾ ಅಂಗಡಿ ಮಳಿಗೆಗಳನ್ನು ನೀವು ಇತ್ಯರ್ಥ ಮಾಡಿಕೊಳ್ಳುವಂಥದ್ದು, ಮಾತುಕತೆ ನಡೆಸುವಂಥ ಯಾವುದೇ ವಿಧದ ವಿಷಯಗಳಿದ್ರೂ ಕೂಡ ಅದನ್ನು ಕುಜಹೋರದಲ್ಲಿ ಮಾಡಬೇಡಿ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ, ತಕರಾರುಗಳು, ಲಿಟಿಗೇಷನ್ಸ್ ಏನೇ ಇದ್ದರೂ ಅದಕ್ಕೂ ಕೂಡ ಪ್ರಯತ್ನವನ್ನು ಈ ದಿನ ಇರುವಂಥ ಕುಜಹೋರದಲ್ಲಿ ಮಾಡಬೇಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ. ಹಾಗೆ ಅಪರಾಹ್ನ 4 ಗಂಟೆ 36 ನಿಮಿಷದಿಂದ ಅಪರಾಹ್ನ 5 ಗಂಟೆ 40 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 23 ನಿಮಿಷದಿಂದ ರಾತ್ರಿ 12 ಗಂಟೆ 19 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಏಕೆಂದರೆ ಅನ್ಫೇವರಬಲ್ ಆಗಿರುತ್ತೆ, ಒಳ್ಳೆಯದಾಗತ್ತೆ ನಿಮಗೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ನೋಡಿಕೊಂಡು ನೀವು ನಿಮ್ಮ ಕೆಲಸವನ್ನು, ನಿಮ್ಮ ಚಟುವಟಿಕೆಯನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡುವಂಥದ್ದು ಉತ್ತಮ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ನೀವು ತಿಳ್ಕೊಂಡು ಮುಂದುವರಿಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ನಿಮ್ಮ ನಿರೀಕ್ಷೆಯಂಥ ಒಂದು ಫಲಿತಾಂಶ ಬರಬೇಕು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಈ ಒಂದು ಚಾನಲ್ನಲ್ಲಿ ಬರುವಂಥ ವಿಚಾರಗಳನ್ನು ಗ್ರಹಿಸ್ತಾ ಇರಿ, ಮನನ ಮಾಡ್ಕೊಳ್ಳಿ, ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾವು ನಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ಹೇಳಿ ನಮ್ಮ ಮನೆ ದೇವರಿಗಾಗಲಿ, ನಮಗೆ ಇಷ್ಟದ ದೇವರಿಗಾಗಲಿ ಮೊರೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ದೇವರನ್ನು ನಂಬುವಂಥದ್ದು, ದೇವರ ಪೂಜೆ, ಅಭಿಷೇಕ, ಹಾಗೆ ಹೋಮ, ಹವನ ಇತ್ಯಾದಿಗಳನ್ನು ಮಾಡಿಸುವಂಥದ್ದು ನಾವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ಹೇಳಿ. ಈ ಸಂದರ್ಭದಲ್ಲೇ ಪೂಜೆಯಲ್ಲಿ ಕೆಲವು ವಿಧಿಬದ್ಧವಾದಂತಹ ನೀತಿ ನಿಯಮಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಧೂಪ ದೀಪವನ್ನು ತೋರಿಸುವಂಥದ್ದು ಅಥವಾ ಈ ದೀಪವನ್ನು ಬೆಳಗಿಸುವಂಥದ್ದು ಈ ಪೂಜೆಯ ಅಂಗವಾಗಿ ಇರುವಂಥದ್ದು. ಹಾಗಾಗಿ ನಾವು ಈ ಪೂಜಾ ಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಈ ದಿನ ನಾವು ಊದುಬತ್ತಿ ಅಥವಾ ಅಗರಬತ್ತಿಯನ್ನು ಪೂಜಾ ಸಂದರ್ಭದಲ್ಲಿ ಯಾಕೆ ಹಚ್ಚಬೇಕು ಅನ್ನುವಂಥ ವಿಚಾರ ಕೆಲವರಲ್ಲಿ ಜಿಜ್ಞಾಸೆಯ ರೂಪದಲ್ಲಿ ಇರುವಂಥದ್ದು. ಹಾಗಾಗಿ ಕೆಲವರು ಸಾಂಬ್ರಾಣಿಯನ್ನು ತೋರಿಸ್ತಾರೆ, ಕೆಲವರು ಊದುಬತ್ತಿಯನ್ನು ಹಚ್ಚುವಂಥದ್ದು ಇದೆ. ಇಲ್ಲಿ ದೇವರಲ್ಲಿ ನಂಬಿಕೆ ಇರುವಂಥ ಪ್ರತಿಯೊಬ್ಬರೂ ಕೂಡ ಈ ಪೂಜಾ ಸ್ಥಳ ಅನ್ನುವಂಥದ್ದು ಇರುತ್ತೆ. ಆ ಪೂಜಾ ಸ್ಥಳದಲ್ಲಿ ದೇವರ ವಿಗ್ರಹವೋ ಫೋಟೋವನ್ನೋ ಏನೋ ಒಂದನ್ನು ಇಟ್ಟಿರ್ತಾರೆ. ಪ್ರತಿದಿನ ದೇವರಿಗೆ ಪೂಜಾದಿಗಳನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಪ್ರತಿದಿನ ಇಲ್ಲಾಂದರೂ ವಾರಕ್ಕೆ ಒಮ್ಮೆಯಾದರೂ ಕೂಡ ಕೆಲವರು ಪೂಜೆಯನ್ನು ಮಾಡುವಂಥದ್ದು ಇದೆ. ಇದು ವಾರದ ದಿನ ಅಂತ ಹೇಳೇ ಕರೆಯುವಂಥದ್ದು. ಹಾಗೆ ಪೂಜಾ ಸ್ಥಳದಲ್ಲಿ ಈ ಪೂಜಾ ಸಾಮಗ್ರಿಗಳನ್ನು ಇಟ್ಟಿರಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಅದರಲ್ಲಿ ಒಂದು ಈ ಧೂಪದ ಕಡ್ಡಿ ಅಥವಾ ಅಗರಬತ್ತಿ ಅನ್ನುವಂಥದ್ದು ಈ ಪೂಜಾ ವೇಳೆಯಲ್ಲಿ ಬಳಸುವಂಥದ್ದು ಇದೆ. ಏಕೆಂದರೆ ಇದರಿಂದ ಅನೇಕ ಶುಭ ಪ್ರಯೋಜನಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ಈ ಅಗರಬತ್ತಿಗಳನ್ನು ಪೂಜಾ ಕೋಣೆಯಲ್ಲೇ ಬೆಳಗಿಸೋದ್ರಿಂದ ಕುಟುಂಬದಲ್ಲಿರುವಂಥ ಭಿನ್ನಾಭಿಪ್ರಾಯಗಳು ಮಾಯವಾಗತ್ತೆ, ಧನಾತ್ಮಕ ಶಕ್ತಿ ಆ ಕುಟುಂಬದಲ್ಲಿರುತ್ತೆ ಅಥವಾ ಆ ಮನೆಯಲ್ಲಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಧೂಪದ ಕಡ್ಡಿ ಅಥವಾ ಅಗರಬತ್ತಿಯನ್ನ, ಕೆಲವರು ಕರ್ಪೂರವನ್ನ, ಸುಗಂಧ ದ್ರವ್ಯಗಳನ್ನ, ತುಪ್ಪದ ದೀಪವನ್ನ ದೇವರ ಮುಂದೆ ಬೆಳಗಿಸುವಂಥ ಒಂದು ಕ್ರಮ ಇದೆ. ಇಲ್ಲಿ ದೇವರ ಮುಂದೆ ಗುಗ್ಗುಲು ಸುಡುವುದು ಅನ್ನುವಂಥದ್ದು ಕೂಡ ಶುಭ ಅಂತ ಹೇಳಿ ಸಾಬೀತಾಗಿದೆ. ಹಾಗಾಗಿ ನಾವು ಅಗರಬತ್ತಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳು ಏನಿದೆ, ಇದು ಜೀವನದಲ್ಲಿ ಹೇಗೆ ಸಕಾರಾತ್ಮತೆಯನ್ನು ತರುತ್ತೆ ಅನ್ನುವಂಥ ವಿಚಾರವನ್ನು ನಮ್ಮ ಹಿರಿಯರು ತಿಳಿಸಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ತಾಯಿ ಲಕ್ಷ್ಮಿಯ ಕೃಪೆ, ಅನುಗ್ರಹ ಸಿಕ್ಕಬೇಕು ಅಂತ ಹೇಳಿದ್ರೆ ಇದು
ಅಗರಬತ್ತಿಯನ್ನ ಅಥವಾ ಧೂಪದ ಕಡ್ಡಿಗಳನ್ನ ನಾವು ಬೆಳಗಿಸಬೇಕು ಅನ್ನುವಂಥದ್ದು. ಇದರಿಂದ ಈ ಅಗರಬತ್ತಿಯ ಬಳಕೆ ಏನಿದೆ ಇದು ಸಂತೋಷವನ್ನ ತರುತ್ತೆ. ಯಾಕೆಂತ ಹೇಳಿದ್ರೆ ಈ ಅಗರಬತ್ತಿಯನ್ನೇ ಸಮೃದ್ಧಿಯ ಸಂಕೇತ ಅಂತ ಹೇಳಿ ಪರಿಗಣಿಸ್ತಾರೆ. ಪೂಜಾ ಮನೆಯಲ್ಲಿ ಧೂಪದ ಕಡ್ಡಿಗಳನ್ನು ಹಚ್ಚುವ ಮೂಲಕ ತಾಯಿಯ ಲಕ್ಷ್ಮಿಯ ಅನುಗ್ರಹ ಪಡೀಲಿಕ್ಕೆ ಸುಲಭವಾಗುತ್ತೆ ಅನ್ನುವಂಥ ವಿಚಾರ. ಹಾಗೆ ಕೆಲವು ವಾಸ್ತು ವಿಚಾರದಲ್ಲೂ ಕೂಡ ಈ ಅಗರಬತ್ತಿ ನಮಗೆ ಸಹಾಯ ಮಾಡುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಮನೆಯಲ್ಲಿ ಇರುವಂತಹ ಋಣಾತ್ಮಕತೆಯನ್ನು ಅದು ತೆಗೆದು ಹಾಕುತ್ತೆ. ಅಂದರೆ ನೆಗೆಟಿವ್ ವೈಬ್ಸ್ ಏನಾದರೂ ಇದ್ದರೆ ಅದನ್ನು ದೂರ ಮಾಡುವಂಥದ್ದು ಈ ಅಗರಬತ್ತಿ ಅಥವಾ ಊದುಬತ್ತಿ ಅಥವಾ ಈ ಸಾಂಬ್ರಾಣಿ. ಇನ್ನು ವಿಶೇಷವಾಗಿ ವಾಸ್ತು ದೋಷಗಳೇನಾದರೂ ಇದ್ದರೆ ಅಲ್ಲಿ ಪ್ರತಿದಿನ ಮನೆಯಲ್ಲಿ ಅಗರಬತ್ತಿಯನ್ನು ಹಚ್ಚೋದ್ರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತೆ. ಕೆಲವೊಮ್ಮೆ ಕೆಟ್ಟ ವಾಸ್ತು ನಿಮ್ಮ ಜೀವನವನ್ನೇ ಹಾಳು ಮಾಡುವಂಥದ್ದು ಇರ್ಬೋದು. ಮನಸ್ಸಿಗೆ ನೆಮ್ಮದಿ ಇಲ್ಲ, ಮಾನಸಿಕ ಒತ್ತಡ ಇರುತ್ತೆ, ಕುಟುಂಬಸ್ಥರ ಮಧ್ಯೆ ಜಗಳ, ಯಾವುದೇ ಉದ್ಯೋಗ ಯಾವುದೇ ಕೆಲಸ ಮಾಡಿದ್ರೂ ಅದು ಕೈ ಹತ್ತಲ್ಲ, ಹಾಗೆ ಮಕ್ಕಳು ಮಾತನ್ನು ಕೇಳಲ್ಲ ಇತ್ಯಾದಿಗಳು ಆ ಕುಟುಂಬಸ್ಥರಲ್ಲಿ ಒಂದು ರೀತಿಯಲ್ಲಿ ಬಾಧೆಗೆ ಒಳಪಡುವಂಥ ಸಾಧ್ಯತೆಗಳಿರುತ್ತೆ. ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅದರಿಂದ ಇಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಧೂಪ ದ್ರವ್ಯಗಳು ಮನೆಯಲ್ಲಿ ಇರಬೇಕು, ಮನೆಯಲ್ಲಿ ಪ್ರತಿದಿನ ಬಳಸಬೇಕು. ಇದರಿಂದ ನಕಾರಾತ್ಮಕ ಶಕ್ತಿ ದೂರ ಹೋಗಿ ಧನಾತ್ಮಕ ಶಕ್ತಿಯನ್ನಾಗಿ ಅದು ಪರಿವರ್ತನೆ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ವಾಸ್ತುಶಾಸ್ತ್ರದಲ್ಲಿ ದಕ್ಷಿಣ ದಿಕ್ಕು ಏನಿದೆ ಇದನ್ನ ಯಮರಾಜನ ದಿಕ್ಕು ಅಂತ ಹೇಳಿ ಕರೀತಾರೆ. ಆದ್ರಿಂದ ಋಣಾತ್ಮಕತೆ ಅಂತ ಹೇಳಿದ್ರೆ ಈ ದಕ್ಷಿಣ ದಿಕ್ಕಿನ ಮೂಲಕ ಹೆಚ್ಚಾಗಿ ಹರಿದು ಬರುವಂಥದ್ದು. ಹಾಗಾಗಿ ದಕ್ಷಿಣ ದಿಕ್ಕಿನ ಮನೆಯನ್ನ ಕೆಲವರು ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಲ, ಯಾಕೆಂದ್ರೆ ಅದು ಯಮನ ದಿಕ್ಕು ಅಂತ ಹೇಳಿ. ಹಾಗಾಗಿ ಈ ವಾಸ್ತು ವಿಜ್ಞಾನದ ಪ್ರಕಾರ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಪ್ರತಿದಿನ ಧೂಪದ ಕಡ್ಡಿಯನ್ನ ಹಚ್ಚೋದ್ರಿಂದ ಮನೆಯಿಂದ ಬರುವಂತಹ ಋಣಾತ್ಮಕತೆಯನ್ನ ಅದು ತೆಗೆದು ಹಾಕುತ್ತೆ. ಹಾಗಾಗಿನೇ ಕೆಲವರಿಗೆ ದಕ್ಷಿಣದ ಮನೆ ಆಗ್ಬರುತ್ತೆ ಅನ್ನುವಂಥ ವಿಚಾರ ಕೇಳಿರ್ತೀರಿ. ಯಾಕೆಂದ್ರೆ ಅವರು ಈ ದಕ್ಷಿಣ ದಿಕ್ಕಿನ ಬಾಗಿಲಿರುವಂಥ ಮನೆಯಲ್ಲಿ ಪ್ರತಿದಿನ ಈ ಧೂಪ ದೀಪಗಳನ್ನು ಹಚ್ಚುವಂಥ ಒಂದು ಕ್ರಮವನ್ನು ಇಟ್ಕೊಂಡಿರ್ತಾರೆ. ಇನ್ನು ಒಂದೇ ಸ್ಥಳದಲ್ಲಿ ಅಗರಬತ್ತಿಯನ್ನು ಹಚ್ಚಿಡಬೇಕು ಅನ್ನುವಂಥ ಒಂದು ನಿಯಮ ಕೂಡ ಇದೆ. ಏಕೆಂದರೆ ಈ ಜ್ಯೋತಿಷ್ಯದ ಪ್ರಕಾರ ಧೂಪದ ಕಡ್ಡಿಗಳನ್ನು ಯಾವಾಗಲೂ ಪೂಜೆಯ ಮನೆಯಲ್ಲಿ ಒಂದೇ ಸ್ಥಳದಲ್ಲಿ ಹಚ್ಚಬೇಕು. ಇದು ಮನೆಯ ಋಣಾತ್ಮಕತೆಯನ್ನು ಸಹ ತೆಗೆದು ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಅಗರಬತ್ತಿಯನ್ನು ಹಚ್ಚುವ ದಿಕ್ಕನ್ನು ಪದೇ ಪದೇ ಬದಲಾಯಿಸಬಾರ್ದು, ಅದು ನಿಮಗೆ ಬೇಕಾದಂತಹ ಫಲಿತಾಂಶಗಳನ್ನು ನೀಡಲ್ಲ ಅನ್ನುವಂಥದ್ದು ಹಿರಿಯರ ಮಾತು. ಆದ್ದರಿಂದ ಅಗರಬತ್ತಿ ಹಚ್ಚುವ ದಿಕ್ಕನ್ನು ಬದಲಾಯಿಸಬೇಡಿ, ಒಂದೇ ಕಡೆ ಇರಲಿ ಅದು. ಇನ್ನು ಈ ಅಗರಬತ್ತಿಗಳನ್ನು ಹಚ್ಚೋದ್ರಿಂದ ಅದರಿಂದ ಬರುವಂಥ ಹೊಗೆ ಏನಿದೆ ಅದು ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ಕೊಲ್ಲತ್ತೆ ಅನ್ನುವಂಥದ್ದು ಆರೋಗ್ಯಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಅಗರಬತ್ತಿಗಳನ್ನು ಬೆಳಗಿಸುವ ಮೂಲಕ ಆರೋಗ್ಯದ ಪ್ರಯೋಜನಗಳನ್ನು ಕೂಡ ಪಡ್ಕೊಳ್ಬೋದು. ಮನಸ್ಸಿನ ಶಾಂತಿ ನೆಮ್ಮದಿ ಅದು ಸಹಾಯಕವಾಗಿ ನಿಲ್ಲುತ್ತೆ. ಹಾಗಾಗಿನೇ ಮನಸ್ಸಿಗೆ ಒಂದು ರೀತಿಯಲ್ಲಿ ಉತ್ತಮವಾದಂತಹ ದೈವಿಕ ಭಾವನೆ ಬರಬೇಕು. ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ಮನಸ್ಸು ಪ್ರಶಾಂತವಾಗಿರಬೇಕು ಅಂತ ಹೇಳಿದ್ರೆ ಆ ಊದುಬತ್ತಿಯ ಅಥವಾ ಸಾಂಬ್ರಾಣಿಯ ಪರಿಮಳ ಅವರನ್ನು ಅತ್ತ ಸೆಳೆಯುತ್ತೆ. ಹಾಗಾಗಿ ಮನಸ್ಸು ಒಂದು ದೈವಿಕ ಪರಿಸರವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಮನೆಯಲ್ಲಿರುವಂಥ ದ್ವೇಷ, ವೈಷಮ್ಯ, ಅಸೂಯೆ, ಅಹಂಕಾರ, ಅಹಂಭಾವ ಇಂಥ ಭಾವನೆಗಳು ದೂರ ಆಗುವಂಥದ್ದು ಈ ಊದುಬತ್ತಿಯನ್ನು ಅಥವಾ ಈ ಸಾಂಬ್ರಾಣಿಯನ್ನು ಉಪಯೋಗಿಸೋದ್ರಿಂದ. ಹಾಗೆ ಈ ಹಣಕಾಸಿನ ತೊಂದರೆಗಳು ಕೂಡ ದೂರ ಆಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಅಗರಬತ್ತಿಗಳನ್ನು ಹಚ್ಚೋದ್ರಿಂದ, ಸುಗಂಧ ದ್ರವ್ಯಗಳನ್ನು ಬಳಸೋದ್ರಿಂದ ವಿಶೇಷವಾಗಿ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆ ಊರ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಕೆಲವರು ನೋಡಿ ಅಂಗಡಿ ಇರಲಿ, ಕಚೇರಿ ಇರಲಿ, ಮನೆ ಇರಲಿ, ಮಠಗಳಿರಲಿ, ಅಲ್ಲಿ ಊದುಬತ್ತಿಯನ್ನು ಪ್ರತಿನಿತ್ಯ ಸಂಜೆ ಬೆಳಿಗ್ಗೆ ಬಳಸುವಂಥದ್ದು ಕೂಡ ಇರುತ್ತೆ. ಇಲ್ಲಿ ಲಕ್ಷ್ಮಿಯನ್ನು ಸಂತೋಷಪಡಿಸಲಿಕ್ಕೆ, ಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಜವಾಗಿ ಊದುಬತ್ತಿಯನ್ನು ಹಚ್ಚುತ್ತಾರೆ. ಇದು ಹಣದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಅದೇ ಸಮಯದಲ್ಲಿ ಹಣವನ್ನು ಕೂಡಿಡುವಂಥ ಒಂದು ಕಾರ್ಯದಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ಕೆಲವರು ದುಡಿತಾರೆ, ಉಳಿತಾಯ ಮಾಡಲ್ಲ, ನಾಳೆಗೆ ಬೇಕು ಅಂತ ಹೇಳಿ ಆಸ್ತಿ ಪಾಸ್ತಿ ಮಾಡ್ಕೊಳ್ಳಲ್ಲ. ಅಂಥ ಸಂದರ್ಭದಲ್ಲಿ ಊದುಬತ್ತಿಯನ್ನು, ಅಗರಬತ್ತಿಯನ್ನು, ಸಾಂಬ್ರಾಣಿಯನ್ನು ಭಕ್ತಿಯಿಂದ, ನಿಷ್ಠೆಯಿಂದ ನಾವು ದೇವರಿಗೆ, ಮಹಾಲಕ್ಷ್ಮಿಗೆ, ಮಹಾವಿಷ್ಣುವಿಗೆ ಸಮರ್ಪಣೆ ಮಾಡಿದ್ರೆ ಅಲ್ಲಿ ಧನಧಾನ್ಯಗಳು ಸಮೃದ್ಧಿಯಾಗಿರುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇದು ನಮ್ಮ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ಒಂದು ವಿಚಾರ. ಇನ್ನು ಕೆಲವರ ಪ್ರಕಾರ ನಾವು
ವಿಶೇಷವಾಗಿ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಬೇಕು, ಆಧ್ಯಾತ್ಮಿಕ ವಿಚಾರಗಳಿರಬೇಕು. ಹಾಗೆ ಮನೆಯಲ್ಲಿ ಎಲ್ಲರಲ್ಲೂ ಕೂಡ ಮನಸ್ಸು ಒಂದೇ ರೀತಿಯಲ್ಲಿ ಪ್ರವಹಿಸ್ತಾ ಇರಬೇಕು. ಅಂದರೆ ಏಕಮುಖವಾಗಿ ಇರಬೇಕು, ಭಿನ್ನಾಭಿಪ್ರಾಯಗಳು ಇರಬಾರ್ದು. ಅಂತಹ ಮನೆ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಪ್ರತಿನಿತ್ಯ ಅಗರಬತ್ತಿಗಳನ್ನು ಹಚ್ಚುವಂಥ ಒಂದು ಮನೆ. ಹಾಗಾಗಿ ಪೂಜಾ ಸಂದರ್ಭದಲ್ಲಿ ಈ ಅಗರಬತ್ತಿಯನ್ನು ನಾವು ಹಚ್ಚಬೇಕು ಅನ್ನುವಂಥದ್ದು. ಹಾಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಆ ತುಪ್ಪದ ಘಮಘಮಿಸುವಂತಹ ಪರಿಮಳ ಎಲ್ಲೆಡೆ ಪಸರಿಸುತ್ತೆ. ಹಾಗಾಗಿ ಆ ಮನೆಯ ವಾತಾವರಣ, ಮನೆಯ ಒಳಗೆ ಹೊರಗೆ ಅದು ಪ್ರಸರಣ ಆಗೋದ್ರಿಂದ ಅಲ್ಲಿರುವಂತಹ ದುಷ್ಟ ಶಕ್ತಿಗಳು ಏನಿದೆ ಅದು ದೂರ ಹೋಗುತ್ತೆ. ನಕಾರಾತ್ಮಕವಾದಂತಹ ಪ್ರಭಾವಗಳು ಅದು ಮಾಯವಾಗುತ್ತೆ. ಹಾಗಾಗಿ ಮನೆ ಪ್ರಶಾಂತವಾಗಿರುತ್ತೆ, ನೆಮ್ಮದಿಯಾಗಿ ಇರುತ್ತೆ. ಆ ಮನೆಗೆ ಹೋದರೆ ಒಂದು ಕಳೆ, ಒಂದು ರೀತಿಯಲ್ಲಿ ಆಕರ್ಷಣೆ ಇರುತ್ತೆ. ಹಾಗಾಗಿ ಕೆಲವು ಮನೆಗಳಿಗೆ ಹೋದರೆ ನೀವು ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅಂತ ಹೇಳಿ ಅನಿಸುತ್ತೆ ಮನಸ್ಸಿಗೆ. ಯಾಕೆಂದರೆ ಅಲ್ಲಿನ ವಾತಾವರಣ, ಪರಿಸರ ಬಹಳ ಇಷ್ಟವಾಗುತ್ತೆ. ಎಲ್ಲವೂ ಶಿಸ್ತುಬದ್ಧವಾಗಿರುತ್ತೆ, ನಿಯಮಬದ್ಧವಾಗಿರುತ್ತೆ. ಹಾಗೆ ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರುತ್ತೆ. ಅವರು ವಾಸ್ತು ನಿಯಮಗಳನ್ನು ಅನುಸರಣೆ ಮಾಡ್ತಾ ಇರ್ತಾರೆ. ವಾಸ್ತುಶಾಸ್ತ್ರದಲ್ಲಿ ಅವರಿಗೆ ನಂಬಿಕೆ ಇದೆ, ಭಗವಂತನಲ್ಲಿ ಭಕ್ತಿ ಇದೆ. ಅಂಥವರ ಮನೆಯಲ್ಲಿ ವಿಶೇಷವಾಗಿ ಈ ಧನಾತ್ಮಕವಾದಂಥ ಶಕ್ತಿ ಪ್ರವಹಿಸ್ತಾ ಇರುತ್ತೆ. ಇನ್ನು ಕೆಲವು ಮನೆಗಳಿಗೆ ಹೋಗಿ ಆ ಮನೆ ಅಸ್ತವ್ಯಸ್ತವಾಗಿರುತ್ತೆ, ಕೊಳಕಾಗಿ ಇರುತ್ತೆ. ಎಲ್ಲಂದ್ರಲ್ಲೇ ವಸ್ತುಗಳನ್ನು ಬಿಸಾಕಿರುವಂಥದ್ದು. ಅಂದರೆ ಸರಿಯಾದ ಸ್ಥಳದಲ್ಲಿ ಸರಿಯಾದ ವಸ್ತುಗಳನ್ನು ಅವರು ಇಟ್ಟಿರಲ್ಲ. ಹಾಗಾಗಿ ಒಂದು ವಸ್ತು ಬೇಕು ಅಂತ ಹೇಳಿದ್ರು ಕೂಡ ಅವರು ಬೆಳಗಿಂದ ಸಂಜೆಯವರೆಗೂ ಹುಡುಕಾಟ ಮಾಡುವಂಥದ್ದೇ. ಯಾಕೆಂದರೆ ಯಾವ ವಸ್ತು ಎಲ್ಲಿದೆ ಅಂತ ಹೇಳಿ ಆ ಅಸ್ತವ್ಯಸ್ತವಾಗಿರುವಂಥ ಗೋಜಲಾಗಿರುವಂಥ ಮನೆಯಲ್ಲಿ ಕೈಗೆ ಸಿಕ್ಕಲ್ಲ. ಅಂಥ ಪರಿಸ್ಥಿತಿ ಇರುತ್ತೆ. ಹಾಗೆ ಆ ಮನೆ ನೋಡಿದ್ರೂ ಕೂಡ ನಿಮಗೆ ಅಲ್ಲಿ 2 ನಿಮಿಷ ಇರಲಿಕ್ಕೆ ಇಷ್ಟ ಆಗಲ್ಲ. ಏನೋ ಮನಸ್ಸಿಗೆ ಒಂದು ಒತ್ತಡ, ಆಚೆಗೆ ತಳ್ಳಿದಾಗತ್ತೆ. ಹಾಗಾಗಿನೇ ಕೆಲವು ಮನೆಯನ್ನು ಇಷ್ಟಪಡ್ತಾರೆ. ಕೆಲವರು ಮಕ್ಕಳು ಕೂಡ ಮನೆಯಲ್ಲಿ ತುಂಬ ಆರೋಗ್ಯಪೂರ್ಣವಾಗಿರ್ತಾರೆ ಅನ್ನಲಿಕ್ಕೆ ಇದು ಕೂಡ ಕಾರಣವಾಗುತ್ತೆ. ಹಾಗಾಗಿ ಮನೆಯಲ್ಲಿ ಯಾವುದೇ ರೀತಿಯ ಕೊಳಕು, ಯಾವುದೇ ರೀತಿಯ ವಾಸನೆ ಅಥವಾ ಈ ಕೆಟ್ಟ ಹುಳುಗಳು ಏನಾದರೂ ಇದ್ದರೆ, ಬ್ಯಾಕ್ಟೀರಿಯಾಗಳಿದ್ದರೆ ಅದನ್ನು ನಿವಾರಣೆ ಮಾಡಿ ಆ ಮನೆಯ ಪರಿಸರವನ್ನು ಸ್ವಚ್ಛಂದಗೊಳಿಸಲಿಕ್ಕೆ ಈ ರೀತಿಯ ಸುಗಂಧ ದ್ರವ್ಯಗಳನ್ನು ಬಳಸಬೇಕು. ಸುಗಂಧ ಭರಿತವಾದಂತಹ ಈ ಅಗರಬತ್ತಿಗಳನ್ನು ಬಳಸಬೇಕು, ಸಾಂಬ್ರಾಣಿಯನ್ನು ಬಳಸಬೇಕು ಪ್ರತಿನಿತ್ಯ. ಅದರಲ್ಲೂ ಈ ಮಳೆಗಾಲದ ಸಂದರ್ಭ, ಚಳಿಗಾಲದ ಸಂದರ್ಭದಲ್ಲಿ ನೀವು ಸಾಂಬ್ರಾಣಿಯನ್ನು ಮನೆಯಲ್ಲಿ ಪ್ರತಿನಿತ್ಯ ಉರಿಸೋದ್ರಿಂದ ವಿಶೇಷವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ನಮ್ಮ ಹಿರಿಯರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಸೂಕ್ಷ್ಮತೆಯನ್ನು ಗಮನಿಸಿದ್ರು. ಇಂತಹ ಕೆಲಸವನ್ನು ಮಾಡಿದ್ರೆ ಇಂಥದ್ದೇ ಫಲಿತಾಂಶ ಅನ್ನುವಂಥದ್ದು ಅವ್ರಿಗೆ ಗೊತ್ತಿತ್ತು. ಆದ್ದರಿಂದ ಅದನ್ನು ಅನುಸರಣೆ ಮಾಡ್ತಾ ಇದ್ರು. ತಾವು ಕೂಡ ಈ ಪ್ರಯತ್ನವನ್ನು ಮಾಡಿ ನಿಮ್ಮ ಮನೆಯಲ್ಲೂ ಕೂಡ ಊದುಬತ್ತಿಯನ್ನು ಹಚ್ಚುತ್ತಾ ಇರ್ಬೋದು, ಅಗರಬತ್ತಿಯನ್ನು, ಸಾಂಬ್ರಾಣಿಯನ್ನು ಬಳಸ್ತಾ ಇರ್ಬೋದು. ಆದರೆ ಅದರಲ್ಲಿ ಸುಗಂಧ ಇರಲಿ, ಸುವಾಸನೆ ಇರಲಿ, ಪರಿಮಳ ಇರಲಿ. ಪರಿಮಳ ಭರಿತವಾದಂಥ ಹೂವೇ ದೇವರ ಪೂಜೆಗೆ ಶ್ರೇಷ್ಠ. ಅದೇ ರೀತಿ ಸುಗಂಧ ಭರಿತವಾದಂಥ ದ್ರವ್ಯಗಳೇ ದೇವರ ಪೂಜಾ ಸಂದರ್ಭದಲ್ಲಿ ಬಳಸಬೇಕು. ಅದಕ್ಕಾಗಿಯೇ ಶ್ರೀಗಂಧವನ್ನು ಬಳಸುವಂಥದ್ದು, ಹಾಗೆ ಪಚ್ಚ ಕರ್ಪೂರವನ್ನು ಅಥವಾ ಕರ್ಪೂರವನ್ನು ಬಳಸುವಂಥದ್ದು. ಹಾಗಾಗಿ ನೀವು ಯಾವುದೇ ಪೂಜಾ ಪರಿಕರಗಳನ್ನು ನೋಡಿ ಅಲ್ಲಿ ಗಂಧ ಇರಲಿ, ಅರಿಶಿಣ ಇರಲಿ, ಕುಂಕುಮ ಇರಲಿ, ಹೂವಿರಲಿ, ಅಗರಬತ್ತಿಗಳಿರಲಿ, ಸಾಂಬ್ರಾಣಿ ಇರಲಿ, ಹಾಗೆ ಯಾವುದೇ ರೀತಿಯ ಹಣ್ಣು ಹಂಪಲುಗಳಿರಲಿ, ಅದರಲ್ಲಿ ಒಂದು ಸುವಾಸನೆ ಅನ್ನುವಂಥದ್ದು ಇರುತ್ತೆ. ಇದು ಭಗವಂತನಿಗೆ ತುಂಬ ಪ್ರಿಯವಾಗಿರುವಂಥದ್ದು, ತುಂಬ ಇಷ್ಟ. ಆದ್ದರಿಂದ ಅಂತಹ ಒಂದು ಪರಿಕರಗಳನ್ನು, ಸಾಮಗ್ರಿಗಳನ್ನು ನಾವು ಪೂಜಾ ಸಂದರ್ಭದಲ್ಲಿ ಬಳಸಿದ್ರೆ ನಮ್ಮ ಪೂಜಾ ಸಾರ್ಥಕವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಒಂದರ ಹಿಂದೆ ಮತ್ತೊಂದು ವಿಶೇಷ ಅನುಭವಗಳು ಆಗ್ತಾ ಇರುತ್ತೆ. ಅಂಥ ಒಂದು ವಿಚಾರವನ್ನು ನೀವು ಕೂಡ ಗಮನಿಸಿ ನಂಬಿಕೆಯಿಂದ ಇಂಥ ವಿಚಾರಗಳಲ್ಲಿ ಅನುಸರಣೆ ಮಾಡುವಂಥದ್ದನ್ನು ಮರಿಬೇಡಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇದು ಏಕಾದಶಿಯ ತಿಥಿ ಇರುವಂತಹ ದಿನ. ಹಾಗಾಗಿ ಈ ದಿನ ಅಂದರೆ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಏನಿದೆ, ಇದನ್ನು ನಿರ್ಜಲ ಏಕಾದಶಿ ಅಂತ ಹೇಳಿ ಕರೀತಾರೆ. ಉಪವಾಸದ ಸಮಯದಲ್ಲಿ ಆಹಾರ ಮತ್ತು ನೀರನ್ನು ಕುಡಿಯುವಂಥದ್ದು ಕೂಡ ಈ ದಿನ ನಿಷೇಧ. ಹಾಗಾಗಿ ಒಂದು ಹನಿ ನೀರನ್ನು ಅಥವಾ ಒಂದು ಹನಿ ತೀರ್ಥವನ್ನು ಕೂಡ ಕುಡಿಬಾರದು ಅನ್ನುವಂಥದ್ದು. ಹಾಗಾಗಿ ಈ ದಿನ, ಏಕಾದಶಿಯ ದಿನ, ಯಾರು ಈ ನಿಯಮಗಳನ್ನು ಪರಿಪಾಲನೆ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಅತ್ಯಂತ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ವರ್ಷದಲ್ಲಿ ಬರುವಂಥ 24 ಏಕಾದಶಿಗಳಿಗೆ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಹಾಗಾಗಿ 23 ಏಕಾದಶಿಗಳನ್ನು ಆಚರಣೆ ಮಾಡದೇ ಇದ್ರೂ ಕೂಡ ಈ ನಿರ್ಜಲ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಉಪವಾಸ
ನಿಯಮಗಳು ಏನಿದೆ ಇದನ್ನು ಈ ದಿನ ನಿರ್ಲಕ್ಷ್ಯ ಮಾಡಬಾರ್ದು. ಹಾಗಾಗಿ ಈ ಪುಣ್ಯ ಫಲಗಳು ನಮಗೆ ಲಭಿಸಲ್ಲ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ ಉಪವಾಸಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ನಿರ್ಜಲ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿಯನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಈ ದಿನ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮಿಯನ್ನ ಮತ್ತೆ ಮಹಾವಿಷ್ಣುವನ್ನ ಪೂಜೆ ಮಾಡುವಂಥದ್ದು. ಹಾಗೆ ಈ ನಿರ್ಜಲ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಕೀರ್ತಿಯನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಹಾಗೆ ಜೀವನದಲ್ಲಿ ಸಂತೋಷ ಇದೆ. ಹಾಗೆ ಸಮೃದ್ಧಿಯನ್ನು ಕಾಣುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರೋದರಿಂದ ಈ ದಿನದ ಏಕಾದಶಿಯ ವ್ರತ ಬಹಳ ಮಹತ್ವಪೂರ್ಣವಾಗಿರುವಂಥದ್ದು. ಜೊತೆಗೆ ಈ ಏಕಾದಶಿಯ ವ್ರತವನ್ನು ಯಾರು ನಿಷ್ಠೆಯಿಂದ ಅನುಸರಣೆ ಮಾಡ್ತಾರೆ ಅವರು ಮರಣಾನಂತರ ಮೋಕ್ಷವನ್ನು ಪಡ್ಕೊಳ್ತಾರೆ. ಪುನರ್ಜನ್ಮ ಇಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ನಮ್ಮ ಧರ್ಮಶಾಸ್ತ್ರದಲ್ಲಿದೆ. ಹಾಗಾಗಿ ಈ ತಿಥಿ, ಏಕಾದಶಿಯ ತಿಥಿ ಏನಿದೆ, ಕೆಲವು ನೀತಿ ನಿಯಮಗಳನ್ನು ನಾವು ಅನುಸರಣೆ ಮಾಡುವಂಥದ್ದು. ಹಾಗೆ ಜೀವನದಲ್ಲಿ ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಸಂಕಲ್ಪವನ್ನು ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡುವಂಥದ್ದು ಬಹಳ ವಿಶೇಷ ಫಲವನ್ನು ಕೊಡುತ್ತೆ. ಹಾಗೆ ಮುಕ್ತಿ ಸಿಗಬೇಕು, ಶ್ರೀಮಂತರಾಗಬೇಕು, ಒಂದು ನೆಮ್ಮದಿ ಇರಬೇಕು ಅಂತ ಹೇಳಿದ್ರೆ ಈ ದಿನದ ಏಕಾದಶಿಯನ್ನು ವಿಶೇಷ ರೀತಿಯಲ್ಲಿ ನೀವು ಅನುಸರಣೆ ಮಾಡಬೇಕು. ಇನ್ನು ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನ, ಮಹಾವಿಷ್ಣುವನ್ನ ತುಳಸಿಯಿಂದ ಪೂಜೆ ಮಾಡಿದ್ರೆ ನೀವು ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತೀರಿ. ಇದರಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರುತ್ತೆ ಅನ್ನುವಂಥ ವಿಚಾರ. ಹಾಗೆ ಮಹಾವಿಷ್ಣುವನ್ನ, ಮಹಾಲಕ್ಷ್ಮಿಯನ್ನ ಈ ದಿನ ಪೂಜೆ ಮಾಡೋದ್ರಿಂದ ದಂಪತಿಗಳಲ್ಲಿ ಅನ್ಯೋನ್ಯತೆ ಹೆಚ್ಚಾಗುತ್ತೆ, ಕುಟುಂಬದಲ್ಲಿ ಒಂದು ಸಾಮರಸ್ಯ ಇರುತ್ತೆ. ಇನ್ನು ಕೆಲವರು ಅವಿವಾಹಿತರಿದ್ದಾರೆ. ಹಾಗಾಗಿ ನೀವು ಬಯಸಿದಂತಹ ಸಂಗಾತಿಯನ್ನ ಪಡ್ಕೊಳ್ಳಿಕ್ಕೆ ಈ ನಿರ್ಜಲ ಏಕಾದಶಿಯ ಸಂದರ್ಭದಲ್ಲಿ ಮಹಾವಿಷ್ಣುವನ್ನ ತುಳಸಿಯಿಂದ ಪೂಜೆ ಮಾಡಬೇಕು. ಹಾಗಾಗಿ ಮಹಾಲಕ್ಷ್ಮಿ, ಮಹಾವಿಷ್ಣು ಜೊತೆಯಾಗಿ ದಂಪತಿಗಳ ರೂಪದಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣುವಿಗೆ ಅಕ್ಕಿ ಪಾಯಸ ತುಂಬ ಇಷ್ಟ. ಹಾಗಾಗಿ ಈ ದಿನ ಪೂಜಾ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವಿಗೆ ಬೆಲ್ಲದಿಂದ ಮಾಡಿರುವಂಥ ಅಕ್ಕಿಯ ಪಾಯಸವನ್ನು ನಿವೇದನೆ ಮಾಡಬೇಕು. ಹಾಗೆ ಲಕ್ಷ್ಮೀ ನಾರಾಯಣರಿಗೆ ಸಂತೋಷ ಆಗಿ ನಿಮ್ಮ ಎಲ್ಲ ಕೋರಿಕೆಗಳನ್ನು ಈಡೇರಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ನಿರ್ಜಲ ಏಕಾದಶಿಯ ದಿನ ವಿಶೇಷ ರೀತಿಯಲ್ಲಿ ಮಹಾವಿಷ್ಣುವನ್ನ, ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ ಪೂಜೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಪಾಂಡವರು ಕೂಡ ಈ ಗ್ರೀಷ್ಮ ಋತುವಿನ ಜ್ಯೇಷ್ಠ ಮಾಸದಲ್ಲಿ, ಅದರಲ್ಲೂ ಸೂರ್ಯ ವೃಷಭದಿಂದ ಮಿಥುನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬರುವಂತಹ ಈ ಏಕಾದಶಿಯ ದಿನ ನಿರ್ಜಲ ಏಕಾದಶಿಯನ್ನ ಅನುಸರಣೆ ಮಾಡಿದ್ರು ಅಂತ ಹೇಳ್ತಾರೆ. ಅದರಲ್ಲೂ ಭೀಮಸೇನ ಹೊಟ್ಟೆಬಾಕ, ಅವನಿಗೆ ಪ್ರತಿದಿನ ಅನ್ನ ಆಹಾರಾದಿಗಳು ವಿಶೇಷ ರೀತಿಯಲ್ಲಿ ಬೇಕಾಗುತ್ತೆ. ಆದರೆ ಈ ಒಂದು ಏಕಾದಶಿಯ ದಿನವನ್ನು ಅನುಸರಣೆ ಮಾಡು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರಿಂದ ಭೀಮಸೇನ ನಿರ್ಜಲ ಏಕಾದಶಿಯ ಉಪವಾಸವನ್ನು ಅನುಸರಣೆ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದ ಈ ದಿನದಲ್ಲಿ ಕಟ್ಟುನಿಟ್ಟಾಗಿ ಈ ವ್ರತವನ್ನು ಅನುಸರಣೆ ಮಾಡುವಂಥವ್ರಿಗೆ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಜೀವನದಲ್ಲಿ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಸಹಾಯಕವಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನು ನಾವು ಮಹಾಭಾರತದಿಂದ ಕಲ್ತ್ಕೊಳ್ಬೋದು ಅನ್ನುವಂಥದ್ದು. ಜೊತೆಗೆ ಈ ಒಂದು ದಿನದಲ್ಲಿ ಉಪವಾಸವನ್ನು ಅನುಸರಣೆ ಮಾಡೋದ್ರಿಂದ ಹಲವಾರು ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಕೂಡ ನಮಗೆ ಲಭಿಸುತ್ತೆ. ಜೊತೆಗೆ ಈ ದಿನ ನಿಮ್ಮ ಕೈಲಾದಷ್ಟು ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ ಕೂಡ ನಿಮ್ಮ ಜೀವನ ಸಂತೃಪ್ತಿಯಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ. ಹಾಗಾಗಿ ಅತ್ಯಂತ ಮಂಗಳಕರವಾಗಿರುವಂತಹ, ಶುದ್ಧೀಕರಣ ಮಾಡುವಂತಹ, ಪಾಪ ಭಕ್ಷಕವಾದಂತಹ ಈ ಏಕಾದಶಿಯ ಉಪವಾಸವನ್ನು ಅನುಸರಣೆ ಮಾಡಬೇಕು, ಅಥವಾ ಏಕಾದಶಿಯ ವ್ರತವನ್ನು ಮಾಡಬೇಕು. ಇಲ್ಲ ಮಹಾವಿಷ್ಣು ಮಹಾಲಕ್ಷ್ಮಿಯನ್ನ ಧ್ಯಾನ ಮಾಡಬೇಕು, ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು. ಹಾಗಾಗಿ ನಿಮ್ಮ ಯಥಾಶಕ್ತಿ, ಹಾಗೆ ನಿಮ್ಮ ಆರೋಗ್ಯ, ನಿಮ್ಮ ದೇಹ ಸ್ಥಿತಿಯನ್ನು ನೋಡಿಕೊಂಡು ಈ ಉಪವಾಸ ವ್ರತವನ್ನು ಅನುಸರಣೆ ಮಾಡಿ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ. ಭಗವಂತನ ಸ್ಮರಣೆ ಮಾಡಿದ್ದೀರಿ, ಭಗವಂತನ ಬಗ್ಗೆ ಈ ದಿನ 4 ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಿ, ನಿಮ್ಮ ಜೀವನ ಸಾರ್ಥಕವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಕುಟುಂಬದಲ್ಲಿ ಸಾಮರಸ್ಯ ಇದೆ, ಹೊಂದಾಣಿಕೆ ಇದೆ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಅದು ನಿವಾರಣೆಯಾಗುತ್ತೆ. ಏಕೆಂದರೆ ಈ ದಿನದಲ್ಲಿ ಹೊಂದಾಣಿಕೆಯ ಮನಸ್ಥಿತಿ ಬಹಳಷ್ಟು ಮಟ್ಟಿಗೆ ನಿಮಗೆ ಇರೋದ್ರಿಂದ ಯಾವುದು ಬರಲಿ ಯಾವುದು ಹೋಗಲಿ ಅದರ ಬಗ್ಗೆ ಹೆಚ್ಚು ಚಿಂತೆ ಇಲ್ಲ.
ಏಕೆಂದರೆ ನಿಮಗೆ ಆಗಿರುವಂಥ ಕೆಲಸ ಕಾರ್ಯಗಳು ಜವಾಬ್ದಾರಿಗಳು ಬಹಳ ವಿಶೇಷ ರೀತಿಯಲ್ಲಿ ಈ ದಿನ ಒದಗಿ ಬರುತ್ತೆ. ಹಾಗಾಗಿನೇ ಕೆಲಸದಲ್ಲಿ ತುಂಬ ಆಸಕ್ತಿ ಇದೆ. ಇತರರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಬರುವಂಥ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಅಂತಹ ಒಂದು ಬುದ್ಧಿವಂತಿಕೆ ಇದೆ. ಸೂಕ್ಷ್ಮತೆ ಈ ದಿನ ಬಹಳ ಚೆನ್ನಾಗಿರುತ್ತೆ. ಹಾಗೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರುವಂಥವ್ರಿಗೆ ಈ ದಿನ ಏನೋ ಒಂದು ಪರಿಹಾರ, ಏನೋ ಒಂದು ಮದ್ದು ನಿಮಗೆ ಸಿಕ್ಕುವಂಥದ್ದು, ಔಷಧೋಪಚಾರಗಳು ಸಿಕ್ಕತ್ತೆ, ವೈದ್ಯರ ಸಲಹೆ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ಆರೋಗ್ಯದ ವಿಚಾರದಲ್ಲಿ ಈ ದಿನ ತುಂಬ ಕಾಳಜಿಯನ್ನು ವಹಿಸುವಂಥದ್ದು ಇದೆ. ಇನ್ನು ಕೌಟುಂಬಿಕ ವ್ಯವಹಾರಗಳಲ್ಲಿ ನಿಮ್ಮ ನಿರ್ಧಾರಗಳು ಸ್ವಲ್ಪ ಬದಲಾವಣೆ ಆಗಿರ್ಬೋದು, ಆದರೆ ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರ ಸ್ಥಿರವಾಗಿರುತ್ತೆ. ಹಾಗಾಗಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುವಂಥ ಕೆಲವು ವಿಚಾರಗಳನ್ನು ಕುಟುಂಬಸ್ಥರ ಜೊತೆಯಲ್ಲಿ ನೀವು ಚರ್ಚೆ ಮಾಡ್ತೀರಿ, ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತೀರಿ. ಅದರಂತೆ ಉತ್ತಮವಾದಂಥ ಒಂದು ಕ್ರಮವನ್ನು ಅನುಸರಣೆ ಮಾಡಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ನಿಮ್ಮ ವ್ಯಾಪಾರ ಉದ್ಯೋಗ ಸುಗಮವಾಗಿ ಸಾಗುತ್ತೆ. ಎಲ್ಲೂ ಅಡೆತಡೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ನಿಮ್ಮ ಯೋಜನೆಗಳಿಗೆ, ನಿಮ್ಮ ಪ್ರಯತ್ನಗಳಿಗೆ ಸೂಕ್ತವಾದಂಥ ಒಂದು ಪ್ರತಿಫಲ ಸಿಕ್ಕತ್ತೆ. ಭಗವಂತನ ಅನುಗ್ರಹ ಇದೆ, ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ. ಹಾಗೆ ನಿಮ್ಮ ಸ್ನೇಹಿತರ ಬಂಧುಗಳ ಸಹಕಾರ ಈ ದಿನ ಚೆನ್ನಾಗಿರುತ್ತೆ. ಉತ್ತಮವಾದಂತಹ ದಿನ, ಸಂತೋಷದ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ಮನಸ್ಸಿಗೆ ಸಂತೋಷ, ಸಮಾಧಾನ. ನಿಮ್ಮ ಶತ್ರುಗಳು ದೂರ ಆಗ್ತಾರೆ. ಯಾವುದೇ ರೀತಿಯ ಕೆಲಸಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿದ್ದರೆ ಅದು ನಿವಾರಣೆಯಾಗುತ್ತೆ. ಸಮಸ್ಯೆಗಳು ಕಡಿಮೆ. ಅದರಲ್ಲೂ ನಿಮಗೆ ಸ್ಟಾರ್ಟಿಂಗ್ ಟ್ರಬಲ್ ತುಂಬ ಇರುತ್ತೆ. ಆದರೆ ಈ ದಿನ ಅಂತಹದ್ದು ಕಾಣಿಸಲ್ಲ. ಯಾಕೆಂದರೆ ದೃಢವಾದ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಅದರಲ್ಲೂ ಈ ಗೊತ್ತಿರುವ ಕೆಲಸಗಳನ್ನು ಮಾಡ್ತೀರಿ. ಗೊತ್ತಿರುವ ವ್ಯಕ್ತಿಗಳ ಜೊತೆ ಈ ದಿನ ಇರ್ತೀರಿ. ಹಾಗಾಗಿ ನಿಮ್ಮ ಜ್ಞಾನಕ್ಕೆ ಈ ದಿನ ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಸ್ನೇಹಿತರ ಜೊತೆಯಲ್ಲಿ ಈ ದಿನ ಸ್ವಲ್ಪ ವಿಹಾರಗಳನ್ನು ಮಾಡುವಂಥದ್ದು, ಅಂದರೆ ತುಂಬ ರಿಲ್ಯಾಕ್ಸ್ಡ್ ಆಗಿರ್ತೀರಿ ಈ ದಿನ. ಹಾಗೆ ಮನೆಯ ಹೊರಗಿನ ಪರಿಸ್ಥಿತಿಗಳು ಕೂಡ ತುಂಬ ಅನುಕೂಲಕರವಾಗಿರುತ್ತೆ. ಆದ್ದರಿಂದಲೇ ಕೆಲಸ ಮಾಡಲಿಕ್ಕೆ ಉತ್ಸಾಹ ಇದೆ, ಹುಮ್ಮಸ್ಸಿದೆ. ಏನೋ ಒಂದು ಚಟುವಟಿಕೆ, ತುಂಬ ಆಕ್ಟಿವ್ ಆಗಿರುವಂಥದ್ದು, ಎನರ್ಜೆಟಿಕ್ ಆಗಿರುವಂಥ ದಿನ ಇದು. ಹಾಗೆ ಹೊಸ ಕಾರ್ಯಗಳನ್ನು ಕೈಗೊಳ್ಳುವಂಥದ್ದು, ಹೊಸತು ಬೇಕು ನಿಮಗೆ. ಹಾಗಾಗಿ ಈ ದಿನ ಹಳೆಯದನ್ನು ಬಿಟ್ಟು ಹೊಸದರ ಒಂದು ಮಾರ್ಗವನ್ನು ಹಿಡಿಯುವಂಥದ್ದು ಕೂಡ ಇದೆ. ಹಾಗಾಗಿ ಇರುವಂಥ ಒಂದು ವ್ಯವಸ್ಥೆಯಲ್ಲೇ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು, ಅದರಲ್ಲೇ ಒಂದು ಆಲ್ಟ್ರೇಷನ್ ಮಾಡ್ತೀರಿ. ಇದು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಆಪ್ತ ಸ್ನೇಹಿತರ ಜೊತೆ, ಕುಟುಂಬಸ್ಥರ ಜೊತೆ ಉತ್ಸಾಹದಿಂದ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳಾಗಲಿ ಅಥವಾ ನಿಮ್ಮ ಸಹ ಕುಟುಂಬದ ಸದಸ್ಯರಾಗಲಿ ಈ ದಿನ ನಿಮ್ಮ ಎಲ್ಲ ಕೆಲಸಗಳಿಗೆ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ಅವರ ಬೆಂಬಲ ಸಿಕ್ಕತ್ತೆ. ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಕ್ಕತ್ತೆ. ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರ ಲಾಭದಾಯಕವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ವಿಚಾರಗಳು ಮನಸ್ತಾಪಕ್ಕೆ ಕಾರಣವಾಗಬಹುದು. ಆದರೆ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಆರಾಧನೆ ಮಾಡಿ, ಇದು ನಿವಾರಣೆಯಾಗುತ್ತೆ. ಅನ್ಯೋನ್ಯತೆ ಬೆಳೆಯುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ಅಷ್ಟೊಂದು ಫಲ ಇಲ್ಲ. ಎಷ್ಟೋ ಕೆಲಸ ಮಾಡ್ತೀರಿ, ಎಷ್ಟೋ ತ್ಯಾಗ ಇದೆ, ಎಷ್ಟೋ ಕೆಲಸ ಕಾರ್ಯಗಳನ್ನು ನಿಮ್ಮ ಒಂದು ಸ್ವಾರ್ಥವನ್ನು ಬಿಟ್ಟು ಮಾಡಿದ್ದೀರಿ. ಆದರೆ ಅದರಿಂದ ಬರುವಂಥ ಫಲಿತಾಂಶ ಏನಿದೆ ಅದು ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ನೀರಿನಲ್ಲಿ ಹೋಮ ಮಾಡಿದಂತೆ ಕೆಲವು ಪ್ರಯತ್ನಗಳು ನಿರರ್ಥಕವಾಗಿಬಿಡುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಕೈಲಿರುವಂಥ ಕೆಲಸದಲ್ಲಿ ನೀವು ಆಸಕ್ತಿಯಿಂದ ಆ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಏಕೆಂದರೆ ಈ ದಿನ ಸ್ವಲ್ಪ ಸೋಮಾರಿತನ ಕಾಡುವಂಥದ್ದು, ಏನೋ ಒಂದು ಚಿಂತೆ, ಒಂದು ಸಮಸ್ಯೆ ಹೇಳಿಕೊಳ್ಳಿಕ್ಕೆ ಆಗ್ತಿಲ್ಲ, ಆದರೆ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ಪರಿಸ್ಥಿತಿ ನಿಮಗೆ ಬರಬಹುದು. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಏನೋ ಸಣ್ಣ ಪುಟ್ಟ ವಿಚಾರಗಳಿಗೆ ವಿವಾದಗಳು ಉಂಟಾಗುವಂಥದ್ದು.
ಅದು ನೋಡಲಿಕ್ಕೆ ಸಣ್ಣದೇ, ಆದರೆ ಮನಸ್ಸಿಗೆ ಅದು ತುಂಬ ಬಾಧೆಯನ್ನು ಕೊಡುತ್ತೆ, ತುಂಬ ಒತ್ತಡವನ್ನು ತರುತ್ತೆ, ಸಹಿಸಲಿಕ್ಕೆ ಸಾಧ್ಯ ಆಗಲ್ಲ ಅಂಥ ಒಂದು ಪರಿಸ್ಥಿತಿ ಈ ದಿನ ಬರ್ಬೋದು. ಇನ್ನು ಸಾಲ ಬಾಧೆಗಳು ಜಾಸ್ತಿ ಆಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಈ ದಿನ ಮನಸ್ಸಿಗೆ ಬೇಸರ ಆಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ತೋರಿಸಿ, ಆಧ್ಯಾತ್ಮಿಕ ಚಿಂತನೆಗಳು ಸ್ವಲ್ಪ ಜಾಸ್ತಿ ಆಗಲಿ. ದೇವರು, ಧರ್ಮ ಇತ್ಯಾದಿ ವಿಚಾರಗಳಲ್ಲಿ ಈಗಾಗಲೇ ಆಸಕ್ತಿ ತುಂಬ ಇದೆ. ಆದರೆ ಈ ದಿನ ಕೆಲವೊಂದು ಸೋಲುಗಳು, ನಿರಾಸೆಗಳು ನಿಮ್ಮನ್ನು ಪ್ರಶ್ನಾತೀತವನ್ನಾಗಿ ಇರಿಸ್ಬಿಡುತ್ತೆ. ಅಲ್ಲಿ ಒಂದು ಜಿಜ್ಞಾಸೆ, ಇಷ್ಟೆಲ್ಲ ಮಾಡಿದ್ರೂ ಬರುವಂಥ ಫಲ ಮಾತ್ರ ಇಷ್ಟೇ, ಇದಕ್ಕಾಗಿ ಯಾವ ಪುರುಷಾರ್ಥಕ್ಕಾಗಿ ಪ್ರಯತ್ನ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಮನಸ್ಸು ದ್ವಂದ್ವತೆಯಿಂದ ಕೂಡಿರುವಂಥದ್ದು, ಚಂಚಲವಾಗಿರುವಂಥ ಮನಸ್ಸು. ಆದರೆ ಈ ಏಕನಿಷ್ಠೆಯಿಂದ ಈ ದಿನ ಮುಂದುವರಿಯುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ಖಿನ್ನತೆಯ ವಾತಾವರಣವನ್ನು ದೂರ ಮಾಡಬೇಕು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಇದ್ದಾನೆ. ಇದು ಮಾತೃಸ್ಥಾನ. ಹಾಗಾಗಿನೇ ಮಿಶ್ರ ಫಲಗಳು ಇರುವಂಥದ್ದು. ನಿಮ್ಮ ತಾಯಿಯವರ ಕಡೆಯಿಂದ ಈ ದಿನ ನಿಮಗೆ ಸಿಕ್ಕಬೇಕಾದಂಥ ಸಹಾಯ ಸಹಕಾರಗಳು ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ ದೂರ ಉಳಿಯುವಂಥದ್ದು ಇರುತ್ತೆ. ಹಾಗಾಗಿನೇ ನಿಮ್ಮ ಮಾತನ್ನು, ನಿಮ್ಮ ನಡತೆಯನ್ನು ಈ ದಿನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಅದರಲ್ಲೂ ಕುಟುಂಬಸ್ಥರಿಗೆ ಹರ್ಟ್ ಆಗಬಾರ್ದು. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ ನಿಮ್ಮ ಮಾತಿನಿಂದ ತೊಂದರೆ ಆಗಬಾರ್ದು. ಮಾತು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲೇ ಇರಬೇಕಾಗತ್ತೆ. ಹಾಗೆ ಈ ನಿರುದ್ಯೋಗಿಗಳಿಗೆ ನೋಡಿ, ಈ ದಿನ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಫಲ ಅನ್ನುವಂಥದ್ದು ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕೈಗೆ ಬರಬೇಕಾದಂತಹ ಯಾವುದೇ ರೀತಿಯ ಸಿಹಿ ಸುದ್ದಿ ಇರಲಿ ಅಥವಾ ಒಂದು ಸಂಪಾದನೆಯಾಗಲಿ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಬರಲ್ಲ ಅಂತಿಲ್ಲ, ಆದರೆ ಬರಲ್ಲ. ಹಾಗೆ ಈ ದಿನ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಹಣಕಾಸಿನ ವಿಚಾರ ನಿಮಗೆ ಅಷ್ಟೊಂದು ಸಮರ್ಪಕವಾಗಿಲ್ಲ, ಅನುಕೂಲಕರವಾಗಿಲ್ಲ. ಹಾಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕ್ರಮದಲ್ಲಿ ಎಲ್ಲೋ ಒಂದು ವ್ಯತ್ಯಾಸ ಆಗುತ್ತೆ, ಎಲ್ಲೋ ಒಂದು ದಾರಿ ತಪ್ತೀರಿ, ಯಾರದ್ದೋ ಒತ್ತಡ, ಯಾರದ್ದೋ ಒಂದು ಕೆಟ್ಟ ಮಾರ್ಗದರ್ಶನ, ಇದರಲ್ಲಿ ನಡೆಯುವಂಥ ಮನಸ್ಸಾಗುತ್ತೆ. ಹಾಗಾಗಿ ಈ ದಿನ ಒಳ್ಳೆಯದಕ್ಕಿಂತ ಕೆಟ್ಟದ್ದರ ಕಡೆ ಆಕರ್ಷಣೆ ಜಾಸ್ತಿ ಆಗುವಂಥದ್ದು, ಅಲ್ಲೇ ಒಂದು ಅಟ್ರಾಕ್ಷನ್. ಯಾಕೆಂದರೆ ನಿಮ್ಮ ಮನಸ್ಸು ಈ ದಿನ ತುಂಬ ವೀಕ್ ಆಗಿರುತ್ತೆ. ಹಾಗಾಗಿ ಈ ದಿನ ಬಹಳ ದುರ್ಬಲವಾಗಿರುವಂಥ ಮನಸ್ಸನ್ನು ಯಾವ ರೀತಿಯಲ್ಲೂ ಕೂಡ ಹೈಜಾಕ್ ಮಾಡಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವ್ಯವಹಾರಗಳಾಗಲಿ, ಚಟುವಟಿಕೆಗಳಾಗಲಿ ನಿಧಾನವಾಗಿ ನಡೆಯುತ್ತೆ ಈ ದಿನ, ಅದಕ್ಕೆ ಬೇಸರ ಪಡಬೇಡಿ. ಹಾಗೆ ನಿಮ್ಮ ಒಂದು ಏಕನಿಷ್ಠೆ ಆಗಲಿ, ಒಂದು ಕಾನ್ಸಂಟ್ರೇಷನನ್ನಾಗಲಿ, ಆಸಕ್ತಿಯನ್ನಾಗಲಿ ಇಟ್ಕೊಳ್ಳಿ. ಕೆಲಸಗಳನ್ನು ಮುಂದುವರಿಸಿ, ಭಗವಂತನ ಕೃಪೆಯಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಮನಸ್ಸಿಗೆ ಸಮಾಧಾನ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ಸಾಹ, ಹಾಗೆ ಪರಾಕ್ರಮ. ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ಅದನ್ನು ಒಂದು ಛಲದಿಂದ ಮಾಡುವಂಥ ಒಂದು ಮನಸ್ಥಿತಿ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಕೈಗೊಂಡಂಥ ವ್ಯವಹಾರಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸುವಂಥ ಒಂದು ಯೋಜನೆ ಇದೆ. ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ ದಿನ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಅಂಥ ಒಂದು ಛಲ ಇದೆ, ಹಠ ಇದೆ, ಎನರ್ಜಿ ಇದೆ, ವಿವೇಚನೆ ಇದೆ, ವಿವೇಕ ಇದೆ, ಬುದ್ಧಿವಂತಿಕೆ ಇದೆ, ನಿಮ್ಮ ಗುರು ಹಿರಿಯರ ಆಶೀರ್ವಾದ ಇದೆ. ಎಲ್ಲವೂ ಕೂಡ ಎಲ್ಲೆಲ್ಲಿ ಬೇಕೋ, ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ನಿಮಗೆ ಇದ್ದೇ ಇರುತ್ತೆ ಈ ದಿನ. ಅದನ್ನು ಬಳಸ್ಕೊಳ್ಳಿ, ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಸನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ಅತ್ಯುತ್ತಮವಾದಂಥ ಸಹಾಯ ಒಂದು ಸಿಕ್ಕುವಂಥದ್ದು ಇದೆ. ಇದರ ಜೊತೆಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ನಿಮಗೆ ತುಂಬ ಸಪೋರ್ಟ್ ಅನ್ನುವಂಥದ್ದು ಇದೆ. ಅವರ ಮಾತೇ ನಿಮಗೆ ಬಲ ತರುವಂಥದ್ದು. ಹಾಗಾಗಿ ಅವರ ಒಂದು ಭರವಸೆಯ ಮಾತುಗಳು ಈ ದಿನ ನಿಮಗೆ ಮತ್ತಷ್ಟು ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ. ಇನ್ನು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯವಹಾರದಲ್ಲಿ ನಿರೀಕ್ಷೆಗಳು ಈಡೇರುತ್ತೆ, ಬಯಕೆಗಳು ಪೂರ್ಣ ಆಗುತ್ತೆ ಈ ದಿನ. ಹಾಗಾಗಿ ನೀವು ಏನೇ ಅಂದುಕೊಂಡರೂ ಕೂಡ ಸಾಧನೆಯನ್ನು ಮಾಡುವಂಥ ಒಂದು ತಾಕತ್ತು ನಿಮಗಿದೆ. ಹಾಗೆ ಈ ದಿನ ವಿಶೇಷವಾಗಿ ಮಾಡುವಂಥ ಒಂದು ಕೆಲಸ ಕಾರ್ಯಗಳಿಗೆ ಪಶ್ಚಾತ್ತಾಪ ಪಟ್ಟಿದ್ದೀರಿ, ಅದನ್ನು ಬದಲಾವಣೆ ಮಾಡಿಕೊಳ್ಬೇಕು, ಅದರಿಂದ ಒಂದು ಒಳ್ಳೆಯ ಪಾಠವನ್ನು ಕಲ್ತ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಹಾಗಾಗಿ ನಿಮ್ಮನ್ನು ನೀವು ಸ್ವಯಂ ಬದಲಾವಣೆಗೆ ಅಳವಡಿಸ್ಕೊಳ್ಳುವಂಥ ಒಂದು ದಿನ, ಸ್ವಯಂ ತೃಪ್ತಿ ಇದೆ. ಹಾಗೆ
ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹಿರಿಯರ ಮಾತನ್ನು ಕೇಳ್ತೀರಿ. ಅವರ ಒಂದು ಲಾಲನೆ ಪಾಲನೆ ಇರ್ಬೋದು, ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ವಿಶೇಷ ಗಮನ ಇದೆ. ಒಟ್ಟಾರೆ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಈ ದಿನ ಕೆಲಸಗಳನ್ನು ಮಾಡ್ತೀರಿ. ಒಳ್ಳೆಯ ಸಮಾಧಾನ ಇದೆ, ಸಂತೃಪ್ತಿ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದರೆ ಕುಟುಂಬದಿಂದ ಏನೋ ಒಂದು ಕಿರಿಕಿರಿ ಇರುತ್ತೆ, ನೆಮ್ಮದಿ ಇರಲ್ಲ, ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಯಾರೋ ಒಬ್ಬರು ಬಿಡಲ್ಲ. ಹಾಗಾಗಿ ನಿಮ್ಮ ಯೋಜನೆಗಳು, ನಿಮ್ಮ ಬಯಕೆಗಳು ಈ ದಿನ ಈಡೇರಲ್ಲ. ಹಾಗಾಗಿ ಅಡೆತಡೆಗಳು ಜಾಸ್ತಿ ಇರುತ್ತೆ. ಮನಸ್ಸಿಗೆ ಜಿಗುಪ್ಸೆ, ಬೇಸರ, ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ, ಯಾರೋ ನನಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಮನಸ್ಸಿಗೆ ಬರುತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಅನುಮಾನಗಳು ಬರುವಂಥದ್ದು ಕೂಡ ಇದೆ. ಹಾಗಾಗಿ ಒಬ್ಬರು ನಂಬಲ್ಲ, ಒಬ್ಬರ ಮಾತಿನಲ್ಲಿ ಇನ್ನೊಬ್ಬರಿಗೆ ವಿಶ್ವಾಸ ಇಲ್ಲ. ಹಾಗೆ ಕೆಲವು ಕಷ್ಟದ ಸಮಯದಲ್ಲಿ ಇಂಥವರು ಬರ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಆಗಲ್ಲ. ಅಂಥ ಒಂದು ಪರಿಸ್ಥಿತಿ ಈ ದಿನ ಇರುತ್ತೆ. ತುಂಬ ವೇವರಿಯಾಗಿರುವಂಥ ದಿನ ಇದು ನಿಮಗೆ. ಹಾಗೆ ಕೆಲವು ಕೌಟುಂಬಿಕ ವಿಚಾರಗಳಿಂದ ಒತ್ತಡಗಳು ಜಾಸ್ತಿ ಇರುತ್ತೆ. ಯಾವುದೋ ಕೆಲಸ ಆಗಿಲ್ಲ, ಎಲ್ಲೋ ಅಡೆತಡೆಗಳು ಜಾಸ್ತಿ ಇದೆ, ಕೆಲವರ ಸಹಕಾರ ನಿಮಗೆ ಬೇಕು ಆದರೆ ಸಿಗ್ತಾ ಇಲ್ಲ. ಇಂಥ ವಿಚಾರಗಳಿಂದ ಒತ್ತಡಗಳು ಜಾಸ್ತಿ ಆಗುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲೂ ಕೂಡ ಈ ದಿನ ಸುಖ ಇಲ್ಲ, ಏನೋ ಒಂದು ಮನಸ್ತಾಪ ಆಗುತ್ತೆ, ಮನಸ್ಸಿಗೆ ಬೇಸರ ಆಗುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುವಂಥ ದಿನ ಆದ್ದರಿಂದ ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಹಣ, ವಸ್ತು ಮತ್ತು ವಿಶೇಷವಾಗಿ ವಾಹನದಿಂದ ಅಷ್ಟೊಂದು ನಿಮಗೆ ಲಾಭ ಇಲ್ಲ, ಅನುಕೂಲ ಇಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ನೀವು ಬಳಸಬೇಕಾಗತ್ತೆ. ಇನ್ನು ಈ ವಿವಾದಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಅಂಥ ವಿವಾದಗಳಿಂದ ಜಾಣತನದಿಂದ ಹೊರಬರುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಬುದ್ಧಿಯನ್ನು ಅಲ್ಲಿ ಉಪಯೋಗಿಸಿ, ನಿಮ್ಮ ವಿವೇಕವನ್ನು ಅಲ್ಲಿ ಉಪಯೋಗಿಸಿ, ನಿಮ್ಮ ಅನುಭವವನ್ನು ಅಲ್ಲಿ ತಂದುಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ, ನೆಮ್ಮದಿಯ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾಗ ಮನಸ್ಸಿಗೆ ಏನೋ ಒಂದು ಬೆಳಕು ಇರುತ್ತೆ, ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ನಿಮಗೆ ನಿಮ್ಮ ಹಣದಿಂದ ಆಗಲಿ ಅಥವಾ ನಿಮ್ಮ ವಾಹನದಿಂದ ಆಗಲಿ ವಿಶೇಷವಾದಂಥ ಲಾಭ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಹಣವನ್ನು ಸದ್ವಿನಿಯೋಗ ಮಾಡ್ತೀರಿ, ಒಳ್ಳೆಯದಕ್ಕೆ ಇನ್ವೆಸ್ಟ್ ಮಾಡ್ತೀರಿ. ಹಾಗಾಗಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರುವಂಥ ಹಣ ಈ ದಿನ ಸದ್ಬಳಕೆಯಾಗುತ್ತೆ. ಹಾಗೆ ವಾಹನದಿಂದ ಮಾಡುವಂಥ ಪ್ರಯಾಣ ಪ್ರವಾಸ ನಿಮಗೆ ಶುಭವನ್ನು ಲಾಭವನ್ನು ಕೂಡ ತರುತ್ತೆ. ನಿಮ್ಮ ಯಾವುದೇ ಒಂದು ಗುರಿ ಉದ್ದೇಶ ಈ ದಿನ ಈಡೇರ್ಬಿಡುತ್ತೆ. ಹಾಗೆ ಕೆಲವು ನಕಾರಾತ್ಮಕವಾಗಿರುವಂಥ ನೆಗೆಟಿವ್ ಥಾಟ್ಸ್ ಇರುವಂಥ ಆಲೋಚನೆಗಳು ನಿಮಗೆ ಬರಬಹುದು. ಆದರೆ ಅದನ್ನು ಬಹಳ ಬೇಗ ನೀವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳುವಂಥ ಒಂದು ಶಕ್ತಿ ನಿಮಗಿರುತ್ತೆ. ಯಾಕೆಂದರೆ ವಿವೇಕ ಇದೆ, ವಿವೇಚನೆ ಇದೆ. ಹಾಗೆ ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದ್ರಿಂದ ಈ ದಿನ ಸಮಸ್ಯೆಗಳನ್ನು ಬಹಳ ಬೇಗ ಪರಿಹಾರ ಮಾಡ್ಕೊಳ್ತೀರಿ. ಮತ್ತು ಯಾವ ಸಮಸ್ಯೆಗೆ ಎಲ್ಲಿ ಪರಿಹಾರ ಇದೆ ಅನ್ನುವಂಥ ವಿಚಾರ ಕೂಡ ನಿಮಗೆ ಗೊತ್ತಾಗುತ್ತೆ. ಏಕೆಂದರೆ ನಿಮ್ಮ 6th ಸೆನ್ಸ್ ಏನಿದೆ ಬಹಳ ಚೆನ್ನಾಗಿ ಈ ದಿನ ಕೆಲಸ ಮಾಡುತ್ತೆ. ಇನ್ನು ಈ ದಿನ ಸಮಾಜದಲ್ಲಿ ಹಿರಿಯರಿಂದ ವಿಶೇಷವಾದಂಥ ಒಂದು ಒಲವು ಪ್ರೀತಿ ನಿಮಗೆ ಸಿಕ್ಕತ್ತೆ, ಅವರ ಆಶೀರ್ವಾದ ನಿಮಗೆ ಲಭ್ಯವಾಗುತ್ತೆ. ಇದು ಕೆಲಸದಲ್ಲಿ ಒಳ್ಳೆಯ ಮಾರ್ಗದರ್ಶನ ನಿಮಗೆ ಸಿಕ್ಕುವಂಥದ್ದು, ಇದರಿಂದ ನಿರೀಕ್ಷಿತ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ವೃತ್ತಿಪರ ಕೆಲಸಗಳಲ್ಲಿ ಹೆಚ್ಚಿನ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು. ಹಾಗೆ ಗ್ರಹಗತಿಗಳು ಕೂಡ ತುಂಬ ಅನುಕೂಲಕರವಾಗಿರುವಂಥ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಆಸೆಯಂತೆ ನಿಮ್ಮ ಬಯಕೆಯಂತೆ ಈ ದಿನ ಇರುತ್ತೆ. ಇಟ್ ಈಸ್ ಯುವರ್ ಡೇ. ಹಾಗಾಗಿನೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಮಿಶ್ರ ಫಲಗಳನ್ನು ತರುವಂತಹ ಸನ್ನಿವೇಶ ಇದೆ.
ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕೂಡ ಈ ದಿನ ಅಡಚಣೆಗಳು ತುಂಬ ಇರುತ್ತೆ, ಒತ್ತಡಗಳು ಇರುತ್ತೆ. ಹಾಗಾಗಿ ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಮುಂದಕ್ಕೆ ಹಾಕಬೇಕಾಗತ್ತೆ. ಇನ್ನು ತೆಗೆದುಕೊಂಡಂಥ ನಿರ್ಧಾರಗಳಲ್ಲಿ ಯೂಟರ್ನ್ ಆಗುವಂಥದ್ದು, ಇದ್ದಕ್ಕಿದ್ದಾಗೆ ಆ ನಿರ್ಧಾರವನ್ನು ಬದಲಾವಣೆ ಮಾಡಿಬಿಡ್ತೀರಿ. ಇದನ್ನು ನಂಬಿದಂಥವರು ನಿಮ್ಮ ಸುತ್ತಮುತ್ತಲಿರುವಂಥವ್ರಿಗೆ ಸ್ವಲ್ಪ ಕಸಿವಿಸಿ, ಯಾಕೆಂದರೆ ನಿಮ್ಮ ನಿರ್ಧಾರಗಳಲ್ಲಿ ಬದಲಾವಣೆ ಆಗ್ಬಿಡ್ತಲ್ಲ ಅನ್ನುವಂಥ ವಿಚಾರ ಅವರನ್ನು ಬಾಧಿಸ್ತಾ ಇರುತ್ತೆ. ಹಾಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿಮಗೆ ಅಷ್ಟೇ ಅಲ್ಲ, ಕೆಲವರಿಗೂ ಕೂಡ ತೊಂದರೆಯನ್ನು ಕೊಡುವಂಥದ್ದು. ಹಾಗಾಗಿ ಬಹಳ ಅವಿವೇಕತನದಿಂದ ಯಾವುದೇ ಮುಂದಾಲೋಚನೆ ಇಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಇದು ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗೆ ಬೇಡದ ವಸ್ತುವಿನ ಕಡೆಗೆ ನಿಮ್ಮ ಗಮನ, ಅದನ್ನು ಖರೀದಿ ಮಾಡಲಿಕ್ಕೆ ಹೋಗ್ತೀರಿ, ಅದರ ಮೇಲೆ ಇನ್ವೆಸ್ಟ್ ಮಾಡ್ತೀರಿ, ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಹರಸಾಹಸ ಪಡ್ತೀರಿ. ಇದು ನಿಮಗೆ ಮುಳುವಾಗುತ್ತೆ, ಅದರಿಂದ ಅನುಕೂಲ ಇಲ್ಲ. ಹಾಗೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದಂಪತಿಗಳು ಯಾವುದೋ ಒಂದು ಸಂದರ್ಭದಲ್ಲಿ ಮನಸ್ತಾಪವನ್ನು ಮಾಡ್ಕೊಂಡು ಬಿಡ್ತೀರಿ. ಹಾಗಾಗಿ ನನ್ನದೇ ನಡಿಬೇಕು ಅನ್ನುವಂಥ ಹಠ ಬಹಳಷ್ಟು ಮಟ್ಟಿಗೆ ಇರೋದರಿಂದ ಈ ದಿನ ಸಕ್ಸಸ್ಸನ್ನು ಕಾಣಲ್ಲ. ಅದಕ್ಕಾಗಿಯೇ ಹಿರಿಯರು ಹೇಳುವಂಥದ್ದು ಸ್ವಲ್ಪ ಹೊಂದಾಣಿಕೆಯಿಂದ ನೀವು ಹೋಗಬೇಕಾಗತ್ತೆ ಅನ್ನುವಂಥದ್ದು. ಜೊತೆಗೆ ಈ ದಿನ ಕೋಪ ಕೂಡ ಜಾಸ್ತಿ, ನಿಯಂತ್ರಣಕ್ಕೆ ಬರಲ್ಲ, ಮೂಗಿನ ಮೇಲೆ ಸಿಟ್ಟು ಇರುವಂಥದ್ದು. ಹಾಗಾಗಿ ನಿಮ್ಮ ಮಾತು ಈ ದಿನ ಸಿಟ್ಟಿನಿಂದ ಬಂದಾಗ ಕೆಲವೊಂದು ಸಂಬಂಧಗಳನ್ನು ಹಾಳು ಮಾಡುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ಸಮಾಧಾನ ಇಲ್ಲ, ಏನೋ ಆತರ, ಏನೋ ಒಂದು ಕಾತರ ಇರುತ್ತೆ. ಇದು ಕೂಡ ನಿಮ್ಮ ಮನಸ್ಥಿತಿಗೆ ಒತ್ತಡಕ್ಕೆ ಕಾರಣವಾಗ್ಬಿಡತ್ತೆ. ಅದರಲ್ಲೂ ಈ BP ಇಂಥದ್ದೇನಾದರೂ ಇದ್ದರೆ ಈ ದಿನ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಳಿ, ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಅದಕ್ಕಾಗಿ ಭಗವಂತನ ಮೊರೆ ಹೋಗಿ ಉಪವಾಸ ಮಾಡಿ, ಅಂದರೆ ಭಗವಂತನ ಸನ್ನಿಧಾನದಲ್ಲೇ ಇರಿ, ಅದರ ಪಕ್ಕ ಇರಿ, ಭಗವಂತನ ಪಕ್ಕದಲ್ಲಿ, ಒಳ್ಳೆಯದಾಗುತ್ತೆ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ತುಳಸಿಯಿಂದ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಪೂಜೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ತುಂಬ ಆಸೆ, ಆಸಕ್ತಿ, ಆಶಾದಾಯಕವಾಗಿ ಇರುವಂಥದ್ದು. ಕೆಲಸ ಮಾಡುವಂಥ ಉತ್ಸಾಹ ಇದೆ, ಹುಮ್ಮಸ್ಸಿದೆ, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಜೀವನದಲ್ಲಿ ಸಾಧನೆ ಮಾಡುವಂಥದ್ದು ಬೇಕಾದಷ್ಟಿದೆ ಇತ್ಯಾದಿ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಏಕೆಂದರೆ ಈ ದಿನ ನಿಮಗೆ ಸಾಧಕನ ಮನಸ್ಥಿತಿ ಇರುವಂಥದ್ದು. ಕಷ್ಟಗಳು ಬರಲಿ, ನಷ್ಟಗಳು ಬರಲಿ, ದುಃಖ ಬರಲಿ, ಯಾರೇ ಎದುರಾಗಲಿ ಅದನ್ನು ಜಯಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿದೆ. ಆತ್ಮವಿಶ್ವಾಸ ಬಹಳ ಚೆನ್ನಾಗಿದೆ. ಹಾಗಾಗಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧ್ಯ ಅನ್ನೋದಕ್ಕೆ ಈ ದಿನ ನೀವೇ ಉದಾಹರಣೆಯಾಗಿ ನಿಲ್ಲುವಂಥದ್ದು. ಹಾಗೆ ದೂರದ ಪ್ರಯಾಣ, ಒಂದು ಸಂಚಾರ ನಿಮಗೆ ಶುಭವನ್ನು, ಲಾಭವನ್ನು ಕೂಡ ತರುತ್ತೆ. ಇನ್ನು ವಿಶೇಷ ರೀತಿಯಲ್ಲಿ ಮನೆಯಲ್ಲಿ ಏನಾದರೂ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಇದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಏನೋ ಒಂದು ಅಗ್ರಿಮೆಂಟ್ ಆಗುತ್ತೆ, ಒಪ್ಪಂದ ಇದೆ, ಈ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ತೀರ್ಮಾನ ಮಾಡಿಕೊಳ್ಳುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ಅನುಕೂಲಕರವಾದಂಥ ಗ್ರಹ ಸ್ಥಾನಗಳಿರುವಾಗ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕತ್ತೆ. ಸಮಯೋಚಿತ ನಿರ್ವಹಣೆ ಇದೆ. ಹಾಗಾಗಿನೇ ಯಾವ ಸಂದರ್ಭದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅನ್ನೋಂಥ ವಿವೇಕ ಚೆನ್ನಾಗಿದೆ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಆದರೆ ಈ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ನಿರ್ಲಕ್ಷ್ಯ ಅನ್ನುವಂಥದ್ದು ಇರುತ್ತೆ. ಅದರ ಕಡೆ ಗಮನ ಕೊಡಿ. ಇನ್ನು ಕೆಲವು ವ್ಯಕ್ತಿಗಳ ಮಾತುಗಳಾಗಲಿ, ಕೆಲವು ಬದಲಾವಣೆ ಆಗಿರುವಂಥ ವಾತಾವರಣದ ಪ್ರಭಾವ ಆಗಲಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಘಾಸಿಗೊಳಿಸ್ಬೋದು. ಏನೋ ಒಂದು ಚಿಂತೆ ನಿಮ್ಮನ್ನು ಆವರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಅಂಥ ಚಿಂತೆಯನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಈ ದಿನ ಭಗವಂತನ ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ ಬಹಳ ವಿಶೇಷ ರೀತಿಯಲ್ಲಿ ಪ್ರಭಾವಯುತವಾಗಿರುವಂಥದ್ದು. ನಿಮ್ಮ ಕೆಲಸ ಕಾರ್ಯಗಳು ವಿಶೇಷ ರೀತಿಯಲ್ಲಿ ನಡೆಯುತ್ತೆ. ಎಲ್ಲವೂ ಕೂಡ ವಿಶೇಷತೆಯಿಂದ ಕೂಡಿರುವಂಥದ್ದು, ಯೂನಿಕ್ ಆಗಿರುತ್ತೆ, ಎಕ್ಸ್ಟ್ರಾ ಆರ್ಡಿನರಿಯಾಗಿ ಇರುವಂಥದ್ದು. ಹಾಗಾಗಿ ನೀವು ಒಂದು ಆರ್ಡಿನರಿ ಕೆಲಸವನ್ನು ಕೂಡ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ಎಕ್ಸ್ಟ್ರಾ ಎನರ್ಜಿ ಈ ದಿನ ನಿಮಗಿರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳು ನಿರೀಕ್ಷೆಯಂತೆ ನಡೆಯುತ್ತೆ. ನಿಮ್ಮ ಒಂದು ಒಪ್ಪಂದ ಆಗಲಿ, ಅಗ್ರಿಮೆಂಟ್ ಆಗಲಿ, ಅಥವಾ ನಿಮ್ಮ ಸಂಕಲ್ಪವಾಗಲಿ ಈ ದಿನ ಈಡೇರಿಬಿಡುತ್ತೆ. ಹಾಗಾಗಿ ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ಒಳ್ಳೆಯ ಫಲಗಳೇ ಈ ದಿನ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಅನುಕೂಲಕರವಾದಂಥ ವಾತಾವರಣವನ್ನು
ನೀವೇ ಸೃಷ್ಟಿ ಮಾಡ್ಕೊಳ್ತೀರಿ. ಅಂಥ ಒಂದು ಕೈಚಳಕ ನಿಮಗಿದೆ. ಮಾತಿನಿಂದ ಸಮಸ್ಯೆಗಳನ್ನು ಗೆಲ್ತೀರಿ. ಹಾಗೆ ಸಂದರ್ಭೋಚಿತವಾಗಿ ಈ ದಿನ ಕೆಲಸ ಮಾಡುವಂಥ ಒಂದು ನಿರ್ವಹಣೆ ಏನಿದೆ ಅದು ಚೆನ್ನಾಗಿದೆ. ಮ್ಯಾನೇಜರಿಯಲ್ ಸ್ಕಿಲ್ ಅದ್ಭುತವಾಗಿದೆ ಈ ದಿನ. ಆತ್ಮೀಯರ ಸಹಕಾರ ನಿಮಗೆ ಸಿಕ್ಕತ್ತೆ. ಆತ್ಮೀಯರಿಂದ ಆಹ್ವಾನಗಳು ಬರುತ್ತೆ. ಹಾಗೆ ಆತ್ಮೀಯರ ಜೊತೆಯಲ್ಲಿದ್ದಾಗ ಮನಸ್ಸು ತುಂಬ ಸಂತೋಷವಾಗಿರುತ್ತೆ. ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಒಂದು ವೇದಿಕೆ ಅದು ನಿಮಗೆ ತುಂಬ ಪ್ರೂಫ್ಫುಲ್ಲಾಗಿ ಇರುವಂಥದ್ದು. ಇನ್ನು ಉದ್ಯೋಗಸ್ಥರ ವಿಚಾರದಲ್ಲಿ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಸಹೋದ್ಯೋಗಿಗಳ ಸಹಕಾರ ಈ ದಿನ ಇದೆ. ಜೊತೆಗೆ ನೀವು ಮಾಡುವಂಥ ಕೆಲಸಗಳಲ್ಲಿ ಈ ದಿನ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ವೃತ್ತಿ ಬದಲಾವಣೆ, ಉದ್ಯೋಗ ಬದಲಾವಣೆ, ಇಂಥದ್ರಲ್ಲಿ ಇರುವಂಥವ್ರಿಗೆ ಈ ದಿನ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಶೈಕ್ಷಣಿಕ ವಿಚಾರಗಳು ವಿದ್ಯಾರ್ಥಿಗಳಿಗೆ ತೃಪ್ತಿದಾಯಕವಾಗಿರುತ್ತೆ. ಇನ್ನು ತುಂಬ ಪ್ರಾಯೋಗಿಕ ದೃಷ್ಟಿಯಿಂದ ನೋಡುವಂಥ ಮನಸ್ಥಿತಿ ಇದೆ. ಹಾಗಾಗಿನೇ ಈ ದಿನ ಈ ಕಾಲಕ್ಕೆ, ಈ ಧರ್ಮಕ್ಕೆ ಅನುಸಾರವಾಗಿ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬ ಆಸಕ್ತಿ ಇದೆ. ಇನ್ನು ಮಕ್ಕಳ ಕಡೆಯಿಂದ ತೃಪ್ತಿದಾಯಕವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಮನಸ್ಸಿಗೆ ಸಮಾಧಾನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಚಟುವಟಿಕೆ ಇದು ಆರಂಭದಲ್ಲೇ ಅಡೆತಡೆಗಳಿಂದ ಕೂಡಿರುವಂಥದ್ದು. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇದೆ. ಹಾಗಾಗಿ ಅಂದುಕೊಂಡಂಥ ಕೆಲಸಗಳು ಆಗಲ್ಲ, ಅಂದುಕೊಂಡ ಸಮಯಕ್ಕೆ ಪೂರ್ಣ ಆಗಲ್ಲ, ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ಸಿಕ್ಕಲ್ಲ. ಇದು ಮನಸ್ಸಿಗೆ ಸ್ವಲ್ಪ ಬೇಸರ, ವೇದನೆ, ದುಃಖ, ನೋವು, ಒತ್ತಡ ಇಂಥದ್ದನ್ನು ತರಿಸತ್ತೆ. ಈ ದಿನದಲ್ಲಿ ಬೇಡ ಬೇಡ ಅಂದರೂ ನಿಮ್ಮನ್ನು ಕಾಡತ್ತೆ ನಿಮ್ಮ ಒಂದು ನೆನಪು. ಹಾಗಾಗಿ ಹಿಂದೆ ಆಗಿರುವಂಥ ಕಹಿ ಘಟನೆಗಳಿರ್ಬೋದು, ಮರಿಬೇಕು ಅಂದ್ಕೊಂಡಿರುವಂಥ ವಿಚಾರಗಳಿರ್ಬೋದು, ಮತ್ತೆ ಮರುಕಳಿಸುವಂಥ ಸಾಧ್ಯತೆಗಳಿರುತ್ತೆ. ಯಾವುದೋ ಸಂದರ್ಭದಲ್ಲಿ ನಿಮ್ಮನ್ನು ಬಾಧಿಸುತ್ತೆ ಅದು. ಹಾಗೆ ಈ ದಿನ ಎಲ್ಲ ಇದ್ದರೂ ಕೂಡ ನಿಮಗೆ ಯಾವುದೂ ಇಲ್ಲ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಏಕೆಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅದರ ಸವಿಯನ್ನು ಸವಿಲಿಕ್ಕಾಗಲಿ ಅಥವಾ ಅದರ ಉಪಯೋಗವನ್ನು ಪಡ್ಕೊಳ್ಳಿಕ್ಕಾಗಲಿ ವಿಫಲರಾಗ್ತೀರಿ. ಇನ್ನು ಬಹಳ ವಿಶೇಷ ರೀತಿಯಲ್ಲಿ ನಿಮಗೆ ಉದ್ಯೋಗ, ವ್ಯಾಪಾರ, ನಿಮ್ಮ ಚಟುವಟಿಕೆ ನಿರಾಶಾದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ವಾವ್ ಅನ್ನುವಂಥದ್ದು ಇಲ್ಲ. ಅಂದರೆ ನಿಮಗೆ ತೃಪ್ತಿಯನ್ನು ತರುವಂಥದ್ದು, ಒಂದು ಮೋಟಿವೇಟ್ ಮಾಡುವಂಥ ವಿಚಾರಗಳು ನಿಮಗೆ ಈ ದಿನ ಲಭಿಸಲ್ಲ. ಇನ್ನು ಆಕಸ್ಮಿಕವಾಗಿ ಧನ ವ್ಯಯವಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ದಂಡ ಕಟ್ತೀರಿ. ಯಾವುದೋ ಕೆಲಸಕ್ಕೆ ಬಾರದ ವಿಚಾರಕ್ಕೆ ಇನ್ವೆಸ್ಟ್ ಮಾಡ್ತೀರಿ. ಇದರಿಂದ ನಷ್ಟ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಪ್ರಮುಖ ಕಾರ್ಯಗಳನ್ನು ಮುಂದೂಡುವಂಥ ಮನಸ್ಸಿರುತ್ತೆ. ಏಕೆಂದರೆ ಸ್ವಲ್ಪ ಸೋಮಾರಿತನ ಇರೋದರಿಂದ ನಾಳೆ ಮಾಡಿದ್ರಾಯಿತು ಅನ್ನುವಂಥ ರೀತಿಯಲ್ಲಿ ಕೆಲಸಗಳು ಮುಂದಕ್ಕೆ ಹೋಗುತ್ತೆ. ಇದರಿಂದ ನಿಮ್ಮ ಆಲೋಚನೆಗಳಲ್ಲಿ ಸ್ಥಿರತೆ ಇರಲ್ಲ, ಕನ್ಸಿಸ್ಟೆನ್ಸಿ ಇರಲ್ಲ. ಹಾಗಾಗಿ ಮನಸ್ಸು ಹರಿದಂತೆ ಕೆಲಸಗಳು ನಡೀತಾ ಇರುತ್ತೆ. ಇದು ನಿಮಗೆ, ನಿಮ್ಮ ಗೌರವಕ್ಕೆ, ನಿಮ್ಮ ಕುಟುಂಬದ ಸ್ಥಾನಮಾನಕ್ಕೆ ಸ್ವಲ್ಪ ಕುಂದನ್ನು ತರುವಂಥ ವಿಚಾರಗಳು. ಸ್ವಲ್ಪ ಜಾಗ್ರತೆ, ಎಚ್ಚರಿಕೆ ಇರಲಿ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಕೈಗೆತ್ಕೊಳ್ಬೇಕು, ಅದನ್ನು ನಿರ್ವಹಣೆ ಮಾಡಬೇಕು, ಪೂರ್ಣ ಮಾಡಬೇಕಾಗತ್ತೆ. ಹಾಗಾಗಿ 4-6 ಕೆಲಸಗಳನ್ನು ಏಕಕಾಲಕ್ಕೆ ನೀವು ಪ್ರಾರಂಭ ಮಾಡೋದಕ್ಕಿಂತ ಒಂದು ಕೆಲಸವನ್ನು ಮಾಡಿ, ಒಂದನ್ನು ಪೂರ್ಣ ಮಾಡಿ, ನಂತರ ಇನ್ನೊಂದಕ್ಕೆ ಕೈ ಹಾಕಿ. ಏಕೆಂದರೆ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾವುದೂ ಪೂರ್ಣ ಆಗಲ್ಲ. ಪೂರ್ಣ ಆಗದೇ ಇದ್ದರೆ ಫಲಿತಾಂಶ ಇದ್ದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇರಲ್ಲ. ಹಾಗಾಗಿನೇ ಅತೃಪ್ತಿಯ ಜೀವನ ಈ ದಿನ ಇರುತ್ತೆ. ಹಾಗೆ ಈ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಈ ದಿನ ಆಗುವಂಥದ್ದಿದೆ. ಅದು ಎಲ್ಲೇ ಆದರೂ ಆಗಬಹುದು. ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ, ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ, ಮನೆಯಲ್ಲಿ, ಪ್ರೀತಿಯ ಜೀವನದಲ್ಲಿ, ಪತಿ ಪತ್ನಿಯರ ಮಧ್ಯೆ, ಮಕ್ಕಳ ಮಧ್ಯೆ, ಸ್ನೇಹಿತರ ಮಧ್ಯೆ, ಬಂಧು ಬಾಂಧವರ ಮಧ್ಯೆ ಈ ಮನಸ್ತಾಪಗಳು ಈ ದಿನ ಹಾಗೆ ಆಗುತ್ತೆ. ಹಾಗೆ ವಿನಾಕಾರಣ ಬೇರೆಯವರನ್ನು ಹಳಿಯುವಂಥದ್ದು, ಬೇರೆಯವರಿಂದ ನಿಮಗೆ ಬೈಗುಳಗಳು ಬರುವಂಥದ್ದು ಕೂಡ ಇರುತ್ತೆ. ಒತ್ತಡದ ಜೀವನ ಇರುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ಈ ದಿನ ನೀವು ಇರಬೇಕಾಗತ್ತೆ.
ಹಾಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ, ದೂರದ ಪ್ರಯಾಣ ಮಾಡಬೇಡಿ, ಬೇರೆಯವರ ವಾಹನವನ್ನು ಓಡಿಸಬೇಡಿ, ಕಪ್ಪು ಬಟ್ಟೆಗಳನ್ನು ಈ ದಿನ ಧರಿಸಬೇಡಿ, ಹಾಗೆ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ. ಕೆಟ್ಟ ವ್ಯಕ್ತಿತ್ವ ಇರುವಂಥವ್ರು ಅಥವಾ ಕೆಟ್ಟ ಸ್ವಭಾವ ಇರುತ್ತೆ, ಕೆಲವರಿಗೆ ನೆಗೆಟಿವ್ ವೈಬ್ಸ್ ಇರುತ್ತೆ, ಅಂಥವರ ಜೊತೆಯಲ್ಲಿ ಈ ದಿನ ಇರಬೇಡಿ. ಯಾಕೆಂದರೆ ನಿಮ್ಮನ್ನು ತಪ್ಪು ದಾರಿಗೆ ಎಳಿತಾರೆ, ದಿಕ್ಕು ತಪ್ಪಿಸ್ತಾರೆ, ನಿಮ್ಮಿಂದ ತಪ್ಪು ಮಾಡಿಸ್ತಾರೆ, ಒತ್ತಡಗಳನ್ನು ತರ್ತಾರೆ. ನಾಳೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಕಾಲ ಬಂದಾಗ ಎಲ್ಲವೂ ಸರಿ ಹೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಸಮಾಧಾನದಿಂದ ಇರಿ. ನಿಮ್ಮ ಮನಸ್ಸನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಳಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಜೊತೆಗೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಬಹಳ ವಿಶೇಷವಾಗಿ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.